ಸ್ಟ್ರಗಲ್ಲು ಆ್ಯಕ್ಚುಲಿ ನನಗೆ ನನ್ನ ಮನೇಲಿ ಮಾಮ ಹೇಳ್ತಿರ್ತಾರೆ, ಹಂಗೆ ನೋಡೋಕೆ ಹೋದರೆ ನೀನು ಅಷ್ಟು ಏನು ಸ್ಟ್ರಗಲ್ ಪಡಲೇ ಇಲ್ಲ, ನೀನು ಎಷ್ಟೋ ವರ್ಷದಿಂದ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ ಅಂತ. ನನಗೂ ಸ್ಟ್ರಗಲ್ ಇತ್ತು. ಹೇಗೆ ಅಂದರೆ ಡೈರೆಕ್ಟ್ ನಾನು ಹೇಳಿದ್ನಲ್ಲ, ನಂಗೆ ಡೈರೆಕ್ಟ್ ಲೀಡ್ ಸಿಗಲಿಲ್ಲ. ಸ್ಟ್ರಗಲ್ ಅಂತ ಹೇಳೋದಾದರೆ ನಾನು ಫಸ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದಾಗೆಲ್ಲ ಐ ವಾಸ್ ನಾಟ್ ಶ್ಯೂರ್, ಓಕೆ ಇದನ್ನು ಕಂಟಿನ್ಯೂ ಮಾಡಿ ಪ್ರೊಫೆಷನಾಗಿ ತೊಗೊಳ್ಳೋದಾ ಅಥವಾ ಬೇರೆ ಏನಾದರೂ. ನನಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿತ್ತು, ನಾನು ಅವಾಗ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದೆ, ಸೆಲೆಕ್ಟ್ ಆಗಿದ್ದೆ, ಗೌರ್ಮೆಂಟ್ ಜಾಬ್ ಆಗಿತ್ತು. ಮನೇಲಿ ಗೊತ್ತಲ್ವಾ, ಅಂದರೆ ನಮ್ಮ ಮನೇಲಿ ಬೇಡ ಅಂದರೆ ಇದು ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್ ಆಗಿರಲ್ಲ, ಇದು ಹೋಗು ಕೆಲ್ಸಕ್ಕೆ ಹೋಗು ಯಾಕೆ ಬಿಡ್ತೀಯಾ ಅಂತ. ನಾನು ಇಲ್ಲ, ನಂಗೆ ಒಂದು 2 ವರ್ಷ ಟೈಮ್ ಕೊಡಿ, ನಾನು ಏನಾದರೂ ಟ್ರೈ ಮಾಡ್ತೀನಿ, ಅದ್ರ ಮೇಲೆ ಏನೂ ಆಗಲಿಲ್ಲ ಅಂದರೆ ನೀವು ಹೇಳ್ದಂಗೆ ನಾನು ಮಾಡ್ತೀನಿ ಅಂತ. ಬಟ್ ಸ್ಟಿಲ್ ಅವ್ರು ಓಕೆ ಅಂತ ಹೇಳಿದ ಮೇಲೂ ನನಗೆ ಇದು ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀನಿ, ಅದು ಮುಗಿತಿದ್ದಂಗೆ ಇನ್ನೊಂದು ಸಿಗಲಿಲ್ಲ ಅಂದರೆ ಮೋಸ್ಟ್ಲಿ ಇದು ವರ್ಕೌಟ್ ಆಗಲ್ಲ ಅನಿಸುತ್ತೆ, ನಾನು ಬೇರೆ ನೋಡ್ಕೊಳ್ಳೋದು ಒಳ್ಳೇದು ಅನ್ನೋ ಥರ ಟ್ರೈ ಮಾಡೋದು. ಅಂದರೆ ಅವ್ರು ಓಕೆ ಇದ್ರು, ಮನೆಯವರು ಓಕೆ ಏನೋ ಡಿಸಿಷನ್ ತೊಗೊಂಡಿದ್ಯಾ. ಬಟ್ ನನಗೆ ಒಂದು ಕಡೆ ಭಯ ಇತ್ತು, ಬಿಕಾಸ್ ನನಗೆ ಆ ರೆಸ್ಪಾನ್ಸಿಬಿಲಿಟಿ ಇತ್ತು, ಏನಾಗುತ್ತೋ ಏನೋ ಮತ್ತೆ ಏನಾದರೂ ವರ್ಕೌಟ್ ಆಗಲಿಲ್ಲ ಅಂದರೆ ಟೈಮ್ ವೇಸ್ಟ್ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ. ಬಟ್ ನಾನು ಬಿಡಬೇಕು ಅಂತಿದ್ದಾಗೆಲ್ಲ ಇನ್ನೊಂದು ಆಪರ್ಚುನಿಟಿ ಬರ್ತಿತ್ತು, ನಾನು ಬಿಡ್ಬೇಕಂತಿದ್ದಾಗೆಲ್ಲ ಯಾವುದೋ ಒಂದು ಪ್ರಾಜೆಕ್ಟ್ ಕಾಲ್ ಬರೋದು, ಆ ಥರ ಆಗ್ತಾಯಿತ್ತು. ಸೊ ನಾ ಬಿಡ್ತೀನಿ ಅಂದರೂ ನನಗೆ ಇಂಡಸ್ಟ್ರಿ ಬಿಡಲಿಲ್ಲ.